ಮಾಳವಿಕಾನ ತಡಿಬೇಕು ತಡಿಬೇಕು. ಶ್ರಾದ್ದ ಸಲ್ಲದು, ಅಂಬಿಕಾ ದೂರ ಸಲ್ಲದು. ಮಾಳವಿಕಾ ಮಾಳವಿಕಾ ಅಂತ್ಯ ಅಂತ್ಯ. ಶ್ರಾದ್ದ ಮುಗಿದ್ರೆ ಅಗಲಿಕೆ ಅಗಲಿಕೆ ಶಾಶ್ವತ, ಅಗಲಿಕೆ ಶಾಶ್ವತ. ದೂರ ದೂರ ಬಿಡಲ್ಲ, ಆಗಲ್ಲ ಆಗಲ್ಲ. ಸಲ್ಲದು 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 ಸಲ್ಲದು, ದೂರ ಸಲ್ಲದು. ಅಂಬಿಕಾ ಅಂಬಿಕಾ ಯಾಕಳು? ಅಳಬೇಡ. ನಾನು ಹೇಳಿದ ಮಾತು ಅರ್ಥ ಬೇರೆ. ಬೇಡ ಅಂಬಿಕಾ ಬೇಡ, ಅಲ್ಲಿ ಹೋಗೋದು ಸಲ್ಲದು. ಬೇಡ, ಅಳಬೇಡ. ಕಾಪಾಡ್ತೀನಿ, ನಾನು ಕಾಪಾಡ್ತೀನಿ. ಮಾಳವಿಕಾ ಸಂಚು, ನಿನ್ನನ್ನ ನಾನು ಕಾಪಾಡ್ತೀನಿ. ಅಳಬೇಡ ಅಳಬೇಡ. ಅಪ್ಪ ನನ್ನ ಕಾಪಾಡಪ್ಪ. ನನಗೆ ಎಲ್ಲಿಗೂ ಹೋಗಕ್ಕಿಷ್ಟ ಇಲ್ಲ. ಆದ್ರೆ ಆ ಮಾಳ್ವಿಕಾ ನನ್ನ ಎಳ್ಕೊಂಡು ಹೋಗ್ಬಿಡ್ತಾಳೆ. ನನಗೆ ನನ್ನ ಗಂಡ ತಂಗಿ ಮಗಳನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ನನ್ನ ಇಲ್ಲೇ ಉಳಿಸ್ಕೋಪ್ಪ, ಇಲ್ಲೇ ಉಳಿಸ್ಕೋ. ನನಗೆ ನನ್ನ ಮಗಳನ್ನ ಬಿಟ್ಟು ಹೋಗೋ ಶಕ್ತಿ ಇಲ್ಲ. ನಾನಿಲ್ಲಿಲ್ಲ ಅಂದರೆ ನನ್ನ ಗಂಡ ಮತ್ತೆ ಮೊದಲಿನ ಥರ ಆಗಲ್ಲಪ್ಪ. ಪ್ಲೀಸಪ್ಪ ನನ್ನ ಇಲ್ಲೇ ಉಳಿಸ್ಕೊಳಪ್ಪ, ಇಲ್ಲೇ ಉಳಿಸ್ಕೋ. ಯಾಕಪ್ಪ ಸುಮ್ಮನಿದ್ಯಾ? ಏನಾದರೂ ಹೇಳು ಪ್ಲೀಸ್. ನಿನಗೆ ನಿನ್ನ ಮಗಳ ಮೇಲೆ ಕರುಣೆ ಇಲ್ವಾ? ನೀನು ನನಗೆ ಸಹಾಯ ಮಾಡಲ್ವಾ ಅಪ್ಪ? ಶಾನ್ವಿ, ನಿಗೊಂದು ಸ್ವಲ್ಪನೂ ಬುದ್ಧಿ ಇಲ್ವಾ? ಆ ತರುಣ್ ಎಂತವನಂತ ನನಗೆ ಗೊತ್ತು. ನನ್ನ ಮುಂದೆ ಅವನ್ನ ಮಹಾತ್ಮನೋ ಥರ ನೋಡ್ತಾ ಇದೆಯಲ್ಲ. ಹೌದು ಅಣ್ಣ, ನಿನ್ ಕಣ್ಣಿಗೆ ಅವನು ಕೆಟ್ಟವನ ಕಾಣಿಸ್ತಿರ್ಬೋದು, ಆದ್ರೆ ನನಗೆ ಪ್ರಾಣ ಅವನು. ನೀನು ಇಲ್ಲದ ಸಲದ ಆರೋಪನ ಅವನ ಮೇಲೆ ಹೊರಿಸ್ತಾ ಇದೀಯಾ. ನನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಪ್ರೀತಿನ? ಅವ್ನು ಮಾಡ್ತಾ ಇರೋ ಪ್ರೀತಿ ಅಲ್ಲ, ಬಿಸ್ನೆಸ್. ಅವ್ನು ನಿನ್ನ ಯೂಸ್ ಮಾಡಿಕೊಂಡು ಅವ್ನ ಲೈಫಲ್ಲಿ ಸೆಟ್ಲ್ ಆಗಕ್ಕೆ ನೋಡ್ತಾ ಇದ್ದಾನೆ. ಅವ್ನು ನಿನ್ನ ಜೊತೆ ಪ್ರೀತಿ ನಾಟಕ ಆಡ್ತಾ ಇರೋದು ನಿನ್ನ ಗುಣ ನೋಡಿ ಅಲ್ಲ, ನಿನ್ನ ಹಣ ನೋಡಿ. ನೀನು ಅವನ ಪ್ರಾಣ ಅಂತ ಅನ್ಕೊಂಡಿದ್ಯಾ, ಆದ್ರೆ ಅವನು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ಕೊಂಡಿದ್ದಾನೆ. ಅವನ ಕಣ್ಣಲ್ಲಿರೋದು ಪ್ರೀತಿ ಅಲ್ಲ, ಬಿಸ್ನೆಸ್ ಡೀಲ್. ಅವ್ನ ಹಿಸ್ಟ್ರಿ ಏನು ಅಂತ ಗೊತ್ತಾದ್ರೆ ನೀನು ಅವನ ಮುಖ ಗುಗಿತ್ಯಾ. ಸ್ಟಾಪ್ ಇಟ್ ಅಣ್ಣ, ನಿಂಗೆ ಯಾರು ಕಂಡ್ರು ಅನುಮಾನನೇ. ತರುಣ್ ಚೇಂಜ್ ಆಗ್ದೇನೆ ಅನ್ನೋದಕ್ಕೆ ಅವನು ನನ್ಗೋಸ್ಕರ ಕಣ್ಣೀರ್ ಹಾಕಿದ್ದಾನೆ, ನಿನ್ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದಾನೆ. ಅದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು? ಅದೇ ಅವ್ನ ಗೇಮ್ ಪ್ಲಾನು. ಅವ್ನು ನಿನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಶಾನ್ವಿ. ಅವ್ನು ಮಾಡ್ತಾ ಇರೋ ನಾಟಕಕ್ಕೆ ನೀನು ಬಿದ್ದು ನನ್ನ ವಿಲನ್ ಥರ ನೋಡ್ತಾ ಇದೀಯಾ. ನೋಡಿ ಶಾನ್ವಿ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನೇನಾದ್ರೂ ಅವನ್ನ ಮದುವೆ ಆದ್ರೆ ಜೀವನ ಇಡೀ ಪಶ್ಚಾತ್ತಾಪ ಪಡ್ತೀಯ. ಪಶ್ಚಾತ್ತಾಪ ಪಡೋ ಅಗತ್ಯ ನನಗಿಲ್ಲ. ಯಾಕಂದ್ರೆ ನನಗೆ ಗೊತ್ತು ನಾನು ಯಾರನ್ನ ಸೆಲೆಕ್ಟ್ ಮಾಡಿದೀನಿ ಅಂತ. ನೀನು ಒಪ್ತೀಯೋ ಬಿಡ್ತೀಯೋ, ಮದುವೆ ಆದ್ರೆ ತರುಣೇ ಆಗೋದು. ಅದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಮಿತಿ ಮೀರ್ ಮಾತಾಡ್ಬೇಡ ಶಾನ್ವಿ. ತರುಣ್ ಜೊತೆ ನಿನ್ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಬಿಡೋದು ಇಲ್ಲ. ಹೌದಾ? ಹಾಗಿದ್ರೆ ನೋಡೋಣ, ನಿನ್ನ ಅಹಂಕಾರ ಗೆಲ್ಲತ್ತ ಅಥವಾ ನನ್ನ ಪ್ರೀತಿ ಗೆಲ್ಲತ್ತ ನೋಡೇ ಬಿಡೋಣ. ನಾನ್ ತರುಣ್ ಕೈ ಹಿಡಿಯೋದು ಫಿಕ್ಸು. ಅಣ್ಣನಾಗಿ ನಿನ್ನ ಆಶೀರ್ವಾದ ಮಾಡ್ತೀಯೋ ಅಥವಾ ದ್ವೇಷ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಶಾನ್ವಿ ನಿಂತ್ಕೋ. ಶಾನ್ವಿ, ಅಂಬಿಕಾ, ಈಗಾಗಲೇ ನಾನು ನಿನ್ನ ಮಗಳನ್ನ ನನ್ನ ವಶಕ್ಕೆ ಪಡ್ಕೊಂಡಿದ್ದೀನಿ. ಹೋಗೋ ಮೊದಲು ಕೊನೆಯದಾಗಿ ನಿನ್ನ ಮಗಳನ್ನ ಭೇಟಿಯಾಗಲಿ ಅಂತ ನಾನೇ ನಿನಗೊಂದು ಅವಕಾಶ ಮಾಡಿಕೊಟ್ಟೆ. ಆದರೆ ನಿನಗದ್ರ ಬೆಲೆನೇ ಗೊತ್ತಾಗ್ಲಿಲ್ವಲ್ಲ. ಮಾಳವಿಕಾ, ಅಂಬಿಕಾ ತಂಟೆ ರಕ್ತಪಾತ. ಏನಂದೆ?
ಅಂಬಿಕನ್ ತಂಟೆಗೆ ಹೋದ್ರೆ ರಕ್ತಪಾತ ಆಗತ್ತಾ? ಆಗ್ಲಿ, ಅದೇನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ಅವಳ ಜೀವನದಲ್ಲಿ ನಾನು ಆಟ ಆಡ್ತೀನಿ. ಅವಳನ್ನ ಹೆಚ್ಚು ಪ್ರೀತಿಸೋರಿಂದಲೇ ಅವಳಿಗೆ ಈ ಭೂಮಿ ಋಣ ತೀರೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು. ಎಚ್ಚರ, ಜೀವಂತ ಬಿಡಲ್ಲ, ಎಚ್ಚರ. ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ ನಿನ್ಗೆ? ಆಫ್ಟರ್ ಆಲ್ ನಿನ್ನ ಹತ್ರ ಇರೋ ಈ ಹಳೆ ಕೋಲಿಂದ ನನ್ನನ್ನ ತಡಿತೀಯಾ? ನನ್ನನ್ನ, ಈ ಮಾಳ್ವಿಕನ್ನ ತಡೆಯೋ ಶಕ್ತಿ ಈ ಕೋಲಿಗಿದ್ಯಾ? ಸರಿ, ಹಾಗಾದ್ರೆ ನಾನು ನೋಡೇ ಬಿಡ್ತೀನಿ. ಅದೇನ್ ಪ್ರಯತ್ನ ಮಾಡ್ತೀಯೋ ಮಾಡು. ಅಧರ್ಮದ ಆಟ ಮುಕ್ತಾಯ, ಇವತ್ತಿಗೆ ಮುಕ್ತಾಯ. ಅಮ್ಮ, ಶತ್ರುನಾಶ, ನಾಶ, ರಕ್ಷಣೆ, ಧರ್ಮದ ರಕ್ಷಣೆ. ಪಾಹಿಮಾಂ, ಪಾಹಿಮಾಂ. ದುರ್ಗಾ, ತಾತ ಇವತ್ತು ಹೊಸ ಕತೆ ಹೇಳ್ತಾರಾ? ಹೇಳ್ತಾರೆ, ನೀನು ಕೇಳಿ ನೋಡು. ಅವ್ರು ಹೇಳಿದ್ ನಿಂಗೆ ಅರ್ಥ ಆಗಿಲ್ಲ ಅಂದರೆ ನಾನೇ ನಿಂಗೆ ಅರ್ಥ ಮಾಡಿಸ್ತೇನೆ. ನಿಜವಾಗ್ಲೂ ಹೇಳ್ತಾರ ತಾನ? ಹೇಳ್ತಾರೆ ಪುಟ್ ಮೇಡಮ್. ಬಾ. ಅಪ್ಪ, 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 ಎಲ್ಲೋದ್ರು ಇವರು? ಯಾವಾಗ್ಲೂ ಇಲ್ಲೇ ಇರ್ತಿದ್ರಲ್ಲ. ಅಪ್ಪ, ದುರ್ಗಾ, ಅಲ್ಲಿರ್ಬೇಕು, ತಡಿ ನೋಡ್ಕೊಂಡ್ ಬರ್ತೀನಿ. ತಾತ,